ೀರ್ಣಂ ದೋಷವರ್ಜಿತ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಈಗ ಎರಡು ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡಬೇಕೀಗ. ಏನೀಗ ಈಗ ದೇಹ ಬಿಟ್ಟು ಹೋಗ್ತಾರೆ, ಈಗ ಎಲ್ಲ ಮಾರ್ಗ ಎಲ್ಲ ಮುಗಿದೋಯ್ತು. ಈಗ ಎಲ್ಲಿ ಹೋಗ್ತಾರೆ ಮುಂದಿನ ಪ್ರಶ್ನೆ, ಎಲ್ಲಿ ಹೋಗ್ತಾರೆ? ಅದಕ್ಕೆ ಎರಡು ವ್ಯೂಗಳೆಲ್ಲ ಹೇಳ್ತಾರೆ. ಫಸ್ಟ್ ಈಗ ಏನೇನಾಗುತ್ತೆ ಈಗ ಅಂದರೆ, ಮೊದಲನೇದಾಗಿ ಒಂದು ಗುಂಪು ಎಲ್ಲಿ ಹೋಗ್ತಾರೆ, ಇನ್ನೊಂದು ಗುಂಪು ಎಲ್ಲಿ ಹೋಗುತ್ತೆ ಅಂತ ಎರಡು ಗುಂಪನ್ನು ಮಾಡ್ತಾರೆ. ಒಂದು ಗುಂಪು ಯಾವುದು ಅಂದರೆ ಹಾಕಲ್ಲ, ಮೂರರಲ್ಲಿ ಕೊನೆಗೆ ಕಾರ್ಯಂ ಬಾದರಿಹಿ ಅಸ್ಯ ಗತ್ಯುಪಪತ್ತೇ. ಓಂ ಕಾರ್ಯಂ ಬಾದರಿಹಿ ಅಸ್ಯ ಗತ್ಯುಪಪತ್ತೇ. ಓಂ ಬಾದರಿ ಅಂತಕ್ಕಂಥವ್ರು ಹೇಳ್ತಾರೆ. ಬಾದರಿ ಅಂತ ವ್ಯಾಸ ಶಿಷ್ಯರ ಹೆಸರು. ಅವ್ರು ಹೇಳ್ತಾರೆ ಓಂ ಬಾದರಿಹಿ ಅಸ್ಯ ಕಾರ್ಯಂ. ಕಾರ್ಯಂ ಅಂದರೆ ಕಾರ್ಯಬ್ರಹ್ಮ ಅಂತ ಹೆಸರು. ಕಾರ್ಯಬ್ರಹ್ಮ ಅಂದರೆ ಬ್ರಹ್ಮದೇವರು. ಕಾರ್ಯಬ್ರಹ್ಮ ಅಂತ ಅರ್ಥ ಇರೋದಂದರೆ ಅನಿತ್ಯ ಅಂತ ಅರ್ಥ. ಏನು ಅನಿತ್ಯ? ಪದವಿಯಲ್ಲಿ ಯಾವಾಗಲೂ ಇರೋದಿಲ್ಲ, ಅವರು ಬರ್ತಾರೆ ಹೋಗ್ತಾರೆ. ಅದು ಕಾರ್ಯಬ್ರಹ್ಮರು. ಪರಮಾತ್ಮ ಪರಬ್ರಹ್ಮ, ಪರಬ್ರಹ್ಮ ಕಾರ್ಯಬ್ರಹ್ಮ. ಅದಕ್ಕೆ ಭಗವದ್ಗೀತೆಯ 2ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಏನಂತ ಬರುತ್ತೆ? ಬ್ರಹ್ಮ ನಿರ್ವಾಣ ಮೃಚ್ಛತಿ. ಬ್ರಹ್ಮ ನಿರ್ವಾಣ ಮೃಚ್ಛತಿ. ನಿರ್ವಾಣ ಬ್ರಹ್ಮ ಅಂದರೆ ಅಪ್ರಾಕೃತ ಬ್ರಹ್ಮ, ಪರಮಾತ್ಮ ಅಂತ ಅರ್ಥ. ಇಲ್ಲ ಬರೀ ಬ್ರಹ್ಮ ಅಂತ ಆಗಿದ್ದರೆ ನಿರ್ವಾಣ ಅಬ್ಜೆಕ್ಟಿವ್ ಬೇಕಾಗಿರಲಿಲ್ಲ. ಯಾತಕ್ಕೆ ಅಬ್ಜೆಕ್ಟಿವ್ ಹಾಕಿದ್ದಾರೆ? ವಾಣ ಅಂದರೆ ದೇಹ, ನಿರ್ವಾಣ ಅಂದರೆ ದೇಹ ರಹಿತರಾದವರು. ಯಾವ ದೇಹ ರಹಿತ? ಅಪ್ರಾಕೃತ ದೇಹ ರಹಿತರಾದವರು. ಪರಬ್ರಹ್ಮ ಅಂತ. ನಿರ್ವಾಣಂ ಬ್ರಹ್ಮ ಅಂದರೆ ಪರಬ್ರಹ್ಮ. ಬರೀ ಬ್ರಹ್ಮ ಅಂದರೆ ಎರಡೂ ಆಗ್ಬೋದು, ಕಾರ್ಯಬ್ರಹ್ಮ ಇದು ಆಗ್ಬೋದು. ಅದಕ್ಕೆ ಇವರು ಹೇಳ್ತಾರೆ, ಈ ರೀತಿಯಾಗಿ ಎಲ್ಲ ರೀತಿಯ ಸಾಧನೆ ಮುಗಿಸಿದವನು, ಉತ್ಕ್ರಾಂತಿ ಮಾರ್ಗವನ್ನು ದಾಟಿ ಹೋದವನು ಎಲ್ಲಿ ಹೋಗ್ತಾನೆ ಅಂದರೆ ಬ್ರಹ್ಮದೇವರ ಹತ್ರ ಹೋಗ್ತಾನೆ ಅಂತ ಹೇಳ್ತಾರೆ. ಯಾಕೆ? ಸಯೇನಾನ್ ಬ್ರಹ್ಮ ಗಮಯತಿ ಇತಿ ಕಾರ್ಯಂ ಗಮಯತಿ ಇತಿ ಬಾದರಿರ್ಮನ್ಯತೆ. ಸಯೇನಾನ್ ಬ್ರಹ್ಮ ಗಮಯತಿ ಅಂತ ಇರೋದರಿಂದ ಕಾರ್ಯಬ್ರಹ್ಮನ ಹತ್ರ ವಾಯುದೇವರು ಕಳಿಸ್ಕೊಡ್ತಾರೆ ಅಂತ ಅರ್ಥ ಮಾಡ್ಲಿಕ್ಕೆ ಬರುತ್ತೆ ಅಂತ ಬಾದರಿಗಳು ಹೇಳಿದರು. ಋತೇ ದೇವಾನ್ ಪರಂ ಬ್ರಹ್ಮ ಕಪ್ಪುಮಾನ್ ಪ್ರಾಪ್ನುಯಾತ್ ಕ್ವಚಿತ್ ಯದ್ಯಪಿ ಬ್ರಹ್ಮದೃಷ್ಟಿ ಸ್ಯಾತ್ ಬ್ರಹ್ಮಲೋಕಮವಾಪ್ನುಯಾತ್ ಇತಿ ಅಧ್ಯಾತ್ಮವಚರಾತ್ ತಸ್ಯೈವ ಗತ್ಯುಪಪತ್ತೇ. ಅದೇ ಗತಿ ಹೋಗಬೇಕಾಗಿದೆ, ಗುರಿನೂ ಅದೇ, ಕಳಿಸೋರು ಅವರೇ. ಆದ್ದರಿಂದ ಇವರು ಭಾವಿ ಬ್ರಹ್ಮ, ಅವರು ಬ್ರಹ್ಮ, ಇವರು ಅಲ್ಲಿ ಕಳಿಸ್ಕೊಡ್ತಾರೆ ಅಂತ ಇರೋದ್ರಿಂದ ಕಾರ್ಯಬ್ರಹ್ಮನ ಹತ್ರನೇ ಹೋಗ್ತಾರೆ ಅಂತ ಬಾದರಿಗಳು ಹೇಳಿದರು. ಇವರು ವೇದವ್ಯಾಸರ ಶಿಷ್ಯರು, ಬರಿಬಾರದು. ಅದು ಇನ್ನೊಂದು ವಿಶೇಷ ತತ್ವಾಚ್ಯ. ಓಂ ಕೆಲವು ಅಬ್ಜೆಕ್ಟಿವ್ಸ್ ಬೇರೆ ಇದೆ ಇಲ್ಲಿ, ಅಷ್ಟೇ ಇಲ್ಲ. ಏನೇನಿದೆ? ಯದಿ ವಿಶೇಷಿತ ಅಂದ್ರೇನು? ಅಬ್ಜೆಕ್ಟಿವ್ ಹಾಕಿ ಹೇಳಿದ್ರೆ ವಿಶೇಷ, ವಿಶೇಷಣ, ವಿಶೇಷಿತ. ಗುಡ್ ಬಾಯ್, ಗುಡ್ ಬಾಯ್ ಏನು ತೋರಿಸುತ್ತದು? ವಿಶೇಷಿತ. ಬ್ಯಾಡ್ ಬಾಯ್ ಅದು ವಿಶೇಷ. ಬರೀ ಬಾಯ್ ವಿಶೇಷಣ ಇಲ್ಲ, ಯಾರು ಬೇಕಾರಾಗ್ಬೋದಾಗ. ಯದಿ ಹವಾವ ಪರಂ ಅಭಿಪಶ್ಯತಿ ಪ್ರಾಪ್ನೋತಿ ಬ್ರಹ್ಮಾಣಂ ಚತುರ್ಮುಖಂ ಅಂತ ಹೇಳಿಬಿಟ್ಟು. ಚತುರ್ಮುಖ ಬ್ರಹ್ಮ ಅಂತ ಹೇಳಿದ್ರೆ ಸಾಧು. ಬ್ರಹ್ಮಾಣಂ ಪುಲ್ಲಿಂಗ, ಪುಲ್ಲಿಂಗದ ಬ್ರಹ್ಮ ಶಬ್ದ ಸಾಮಾನ್ಯ ಯಾರನ್ನು ಹೇಳುತ್ತೆ? ಬ್ರಹ್ಮದೇವರನ್ನು. ಪ್ರಾಪ್ನೋತಿ ಬ್ರಹ್ಮಾಣಂ ಚತುರ್ಮುಖಂ ಎರಡು ಸತ್ಯರ ಹೇಳ್ತಾರೆ. ಬ್ರಹ್ಮಾಣಂ ಚತುರ್ಮುಖಂ ಪ್ರಾಪ್ನೋತಿ, ಬ್ರಹ್ಮಾಣಂ ಚತುರ್ಮುಖಂ ಪ್ರಾಪ್ನೋತಿ ಅಂತ ಕೌಶಾರಭ ಶ್ರುತಿ ಹೇಳೋದ್ರಿಂದ ಇನ್ನೂ ಸಪೋರ್ಟಿವ್ ಸ್ಟೇಟ್ಮೆಂಟ್ ಆಯ್ತು. ಯಾರಿಗೆ? ಯಾರಿಗೆ? ಬಾದರಿಗಳಿಗೆ ಇನ್ನೊಂದು ಸಪೋರ್ಟಿವ್ ಸ್ಟೇಟ್ಮೆಂಟ್ ಆಯಿತು. ಓಂ ಸಾಮೀಪ್ಯಾತ್ವ ತದ್ವ್ಯಪದೇಶ. ಓಂ ಆ ಒಂದು ಪ್ರಶ್ನೆ ಬಂತಾಗ, ಅಲ್ಲ ನೀವು ಹೇಳ್ತಿರೋದು ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿದ್ದೀರಿ, ಪರಬ್ರಹ್ಮಕ್ಕೆ ಹೋಗಬೇಕು ಅಂತ ಅಲ್ಲಿದೆ. ಬ್ರಹ್ಮವಿತ್ ಪರಂ ಅಂದರೆ ಪರಬ್ರಹ್ಮ ಆಪ್ನೋತಿ ಅಂತ ಅರ್ಥ. ಪರಬ್ರಹ್ಮ ಅಂತ ಅರ್ಥ ಆಗಬೇಕಲ್ಲ. ನೀವು ಕಾರ್ಯಬ್ರಹ್ಮ ಹೇಗೆ ಮಾಡ್ತೀರಿ ಅಂದರೆ ಸಾಮೀಪ್ಯಾತ್ವ ತದ್ವ್ಯಪದೇಶ. ತುಂಬ ಹತ್ತಿರ ಕಾರ್ಯಬ್ರಹ್ಮ ಬ್ರಹ್ಮ ಭಾಳ ದೂರ ಇಲ್ಲ ಅದರಿಂದಾಗಿ ಆ ರೀತಿ ಹೇಳ್ತಾರೆ. ಯಶವಂತರು ಬಂತಾರೆ, ಬೆಂಗಳೂರು ಬಂತು ಅಂತ ಹೇಳಿಬಿಡ್ತಾರೆ. ಬೆಂಗಳೂರಿಗೆ ಬರೋ ಯಶವಂತ ಬೆಂಗಳೂರೇ ಅದು. ಬಟ್ ಜೆ ಪಿ ನಗರದಲ್ಲಿ ಬೆಂಗಳೂರು ಎಷ್ಟಾಗುತ್ತೆ? ಈಗ ಎಷ್ಟು ಸರ್ತಿ ಚಾರ್ಜ್, ರಿಕ್ಷಾ ಚಾರ್ಜ್ ಡಬಲ್ ಆಗುತ್ತೆ ಅಲ್ಲಿಂದ. ಇಲ್ಲಿಂದ ಹತ್ತಿರದ ಊರಿಂದ ಬಂದರೆ ಇದೇ ಜಾಸ್ತಿ ಆಗಿಬಿಡುತ್ತೆ. ಆದರೆ ಹೋಗಿ ಯಾವುದಕ್ಕೋಸ್ಕರ ಕರೀತಾರೆ ಅದರ? ಸಾಮೀಪ್ಯ. ಸಾಮೀಪ್ಯ ಎರಡು ರೀತಿಯಲ್ಲಿ, ಹತ್ತಿರ ಇರೋದು ಅಷ್ಟೇ ಅಲ್ಲ, ವಾಪಸ್ ಹೋಗೋದೇ ಮುಂದೆ ಹೋಗೇ ಹೋಗ್ತಾರೆ. ಆದ್ದರಿಂದ ಅವತ್ತು ಮತ್ತೆ ಅಲ್ಲಿಂದ ವಾಪಸ್ ಹೋಗೋ ಚಾನ್ಸ್ ಇಲ್ಲ. ಆದ್ದರಿಂದ ಪರಬ್ರಹ್ಮ ಅಂತ ಅರ್ಥ ಮಾಡೋಕ್ಕೆ ಬರುತ್ತೆ. ಸೊ ಪರಬ್ರಹ್ಮ ಅಂತ ಬೇರೆ ಕಡೆ ಹೇಳಿದ್ರು ಕೂಡ ಕಾರ್ಯಬ್ರಹ್ಮ ಅಂತಲೇ ಅರ್ಥ ಅಂತ ಹೇಳಿಬಿಟ್ರಿ. ಯಾರು? ಬಾದರಿಗಳು.
ಕದಾ ಯಾವಾಗ ಕಾರ್ಯಾತ್ಯಯೇ ತದಧ್ಯಕ್ಷೇಣ ಸಹ ಅತಃ ಪರಂ ಪರಮಭಿಧಾನಾತ್ ಓಂ ಮತ್ತೆ ಹೇಳ್ತಾರೆ ದೇಹ ಬ್ರಹ್ಮಾಣಂ ಅಭಿಸಂಪದ್ಯ ಯತ ಏತತ್ ವಿಲೀಯತೆ ಅಥ ಸಹ ಬ್ರಹ್ಮಣ ಪರಂ ಅಭಿಗಚ್ಚತಿ ಅಭಿಗಚ್ಚಂತಿ ಇತಿ ಸೌಪರ್ಣಶ್ರುತಿ ಶ್ರುತೇ ಮಹಾಪ್ರಳಯೇ ತದಧ್ಯಕ್ಷೇಣ ಬ್ರಹ್ಮಣ ಸಹ ಗಚ್ಚಂತಿ. ಮುಂದೊಂದು ಮಾತು ಹೇಳಿಬಿಟ್ಟಿದ್ದಾರೆ ಏನಂತ, ಕಾರ್ಯಾತ್ಯಯೇ. ಕಾರ್ಯಾತ್ಯಯ ಶಬ್ದಕ್ಕೆ ಏನು ಗೊತ್ತೇನರ್ಥ? ಕಾರ್ಯಬ್ರಹ್ಮಣ ಅತ್ಯಯೇ. ಕಾರ್ಯಬ್ರಹ್ಮ ಕೊಡೋ ದೇಹ ಬಿಟ್ಟು ಹೋದ ಮೇಲೆ ಅವ್ರ ಜೊತೆಗೆ ಇವರೆಲ್ಲ ವಿಷ್ಣುಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಿಂದ ಮುಕ್ತಿ ಕನ್ಫರ್ಮ್ ಆಯ್ತು. ಈಗ ಕಾರ್ಯಬ್ರಹ್ಮಣ ಹೋಗ್ತಾರೆ ಅಂದರೆ ಏನು ವಿರೋಧ ಬರಲೇ ಇಲ್ಲ. ಅದು ಯಾವ ಪ್ರಿನ್ಸಿಪಲಿ ತತ್ವದ ಪ್ರಕಾರ ವಿರೋಧ ಬರಲಿಲ್ಲ. ಆದ್ದರಿಂದ ಎಲ್ಲೆಲ್ಲಿ ಬ್ರಹ್ಮಪ್ರಾಪ್ತಿ ಅಂತ ಹೇಳ್ತಾರೋ ಆ ಬ್ರಹ್ಮಪ್ರಾಪ್ತಿ ಕಾರ್ಯಬ್ರಹ್ಮ ಪ್ರಾಪ್ತಿನೇ ಅಂತ ಹೇಳಬಹುದು ಅಂತ ಬಾದರಿಗಳ ಅಭಿಪ್ರಾಯ ಆಯಿತು. ಗಚ್ಚಂತಿ ಓ ಸ್ಮೃತೇಶ್ಚ ಓಂ ಜೊತೆಗೆ ಇನ್ನೊಂದು ಶ್ರುತಿ ಬೇರೆ ಕೋಟ್ ಮಾಡುತ್ತಾರೆ. ಅದೇನು? ಬ್ರಹ್ಮ ನೋಡಿ ಓಂ ಬ್ರಹ್ಮಾಣ ಭವ್ಯ ಸಂಪತ್ತಿ ಆಯಿತು. ಬ್ರಹ್ಮಣಾಸಹತೆ ಸರ್ವೇ ಸಂಪ್ರಾಪ್ತೆ ಪ್ರತಿಸಂಚರೆ, ಪ್ರತಿಸಂಚರದ ಪ್ರಳಯ, ಪ್ರತಿಸಂಚರೆ ಪರಸ್ಯ ಅಂತೆ ಪರಾತ್ಮಾನಃ ಪ್ರವಿಶಂತಿ ಪರಂ ಪದಂ. ಈ ಬ್ರಹ್ಮಲೋಕದಿಂದ ಬ್ರಹ್ಮಣಾ ಸಹ ಬ್ರಹ್ಮದೇವರ ಸಮೇತವಾಗಿ ಪರಬ್ರಹ್ಮಲೋಕಕ್ಕೆ ಹೋಗ್ತಾರಾದ್ದರಿಂದ ಕಾರ್ಯಬ್ರಹ್ಮ ಎಲ್ಲ ಒಟ್ಟು ಅರ್ಥ ಇರಾಯ್ತು ಓದ್ತಾ ಇದರಿಂದ ಎಲ್ಲರೂ ಕೂಡ ಕಾರ್ಯಬ್ರಹ್ಮನ ಹತ್ರ ಹೋಗ್ತಾರೆ, ಮುಂದೆ ಅಲ್ಲೂ ಹೋಗ್ತಾರೆ ಅಂತ ಒಟ್ಟು ಸಮನ್ವಯ ಮಾಡಿದಾಗ ಇಷ್ಟಕ್ಕೆ ಮತ್ತೆ ಎಲ್ಲಿ ಬ್ರಹ್ಮಪ್ರಾಪ್ತಿ ಅಂತ ಹೇಳ್ತಾರೋ ಅದಕ್ಕೆ ಪರಬ್ರಹ್ಮ ಪ್ರಾಪ್ತಿ ಅಂತ ಅರ್ಥ ಅಲ್ಲ. ಫಸ್ಟ್ ಸ್ಟೇಜಲ್ಲಿ ಫಸ್ಟ್ ಮುಕ್ತರಿಗೆ ಹೋಗೋಕೆ ಹೇಗೆ ಒಂದು ರೂಟ್ ದೊಡ್ಡ ರೂಟ್ ಇದೆಯೋ ಈ ರೂಟಲ್ಲಿ ಅಲ್ಟಿಮೇಟ್ ಅಂದರೆ ಮುಂದೆ ಯಾತಕ್ಕೆ ಅಂದರೆ ಆಟೋಮೆಟಿಕ್ ಮುಂದೆಲ್ಲದು ಅಶ್ಯೂರ್ಡ್ ಆದ್ದರಿಂದ ಅರ್ಥ ಮಾಡೋಕ್ಕೆ ವಿರೋಧ ಇಲ್ಲ ಅಂತ ಹೇಳಿಬಿಟ್ರು. ಈಗ ಜೈಮಿ ಅವರು ವ್ಯಾಸಿಷ್ಟ ಅವ್ರು ಹಾಗಲ್ಲ ಅಂತ ಹೇಳಿದರು. ಅವ್ರೇನು ಹೇಳ್ತಾರೆ? ಇಲ್ಲ ಇಲ್ಲ ಪರಬ್ರಹ್ಮ ಹತ್ರನೇ ಹೋಗ್ತಾರೆ. ಓ ಪರಬ್ರಹ್ಮ ಪರಂ ಜೈಮಿನಿ ಮುಖ್ಯತ್ವಾತೋಂ. ಹಾಗೆ ಅರ್ಥ ಮಾಡಬಾರ್ದು. ಪರಬ್ರಹ್ಮ ಹತ್ರ ಹೋಗ್ತಾನೆ ಅಂತಲೇ ಅರ್ಥ ಮಾಡಬೇಕು. ಯಾಕೆ ಇಷ್ಟೆಲ್ಲ ಶ್ರಮಪಟ್ಟಿರೋದು ಯಾತಕ್ಕೋಸ್ಕರ? ಸಾಧಕ ಜೀವ ಬ್ರಹ್ಮಲೋಕಕ್ಕೆ ಹೋಗ್ಲಕ್ಕೋ ಪರಬ್ರಹ್ಮಲೋಕಕ್ಕೆ ಹೋಗ್ಲಕ್ಕೋ? ಅದರಿಂದ ಎಲ್ಲಿಗೆ ಹೋಗ್ಬೇಕಾತೀಗ? ಪರಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ದರಿಂದ ಪರಬ್ರಹ್ಮ ಅಂತೇಳಿ ಅರ್ಥ ಮಾಡಬೇಕು ಅಂತ ಅವ್ರ ವಾದ. ಯಾರ್ದು? ಜೈಮಿನಿಗಳದ್ದು. ಓಂ ಪರಂ ಜೈಮಿನಿ ಮುಖ್ಯತ್ವಾತ್ ಓಂ. ಉದಾಹರಣೆಗೆ ನೀವು ವಿನ್ಯಾಸದಲ್ಲಿ ಯಶವಂತಪುರ ಬೆಂಗಳೂರು ಆಗುತ್ತೆ, ಅಲ್ಲಿ ನೆಲಮಂಗಲ ಬೆಂಗಳೂರು ಅಂತ ಕೇಳಿದ್ರೆ ಏನಾಯ್ತು ಅಲ್ಲಿಗೆ? ಈಗ ಗುರಿ ಅಲ್ಲ, ಅವ್ರಿಗೆ ಗಲಾಟೆ ಮಾಡ್ತಾರೆ. ಟಿಕೆಟ್ ಅಡಿಯೂರಿ ತೊಗೊಂಡಿದ್ದೆ ಶುರು ಮಾಡ್ತಾರೆ. ಆದರೆ ಬೆಂಗಳೂರು ಪುಣ್ಯಕ್ಕೆ ಏನಿದೆ ಟಿಕೆಟ್ ಚೇಂಜ್ ಮಾಡಿಲ್ಲ. ಯಶವಂತಪುರಕ್ಕೆ ಒಂದು ಟಿಕೆಟು ಬೇರೆ ಬರ್ತಾ, ಮಲ್ಲೇಶ್ವರಿಗೆ ಟಿಕೆಟು, ಬಸ್ ಸ್ಟ್ಯಾಂಡಿಗೆ ಟಿಕೆಟು ಮಾಡಿಲ್ಲ. ಈಗ ಸೇಮ್ ಚಾರ್ಜ್ ಆದ್ದರಿಂದ ಅವ್ರು ಎಲ್ಲಿವರೆಗೆ ಹಾಕಿದೆ ಲಾಸ್ಟ್ ಸ್ಟಾಪ್ ಬೇರೆ ಕೊಡ್ಬೋದು, ಆ ಬೇರೆ ಕೂಡ ಹಾಗಿಲ್ಲ. ಗೊತ್ತಾಯ್ತು? ಅಲ್ಲಿ ಹಿಡಿಬೋದು ಬದಲಬೇಕಾದ್ರೆ ಎರಡೂ ಇದೆ. ಬಟ್ ಚಾರ್ಜ್ ಪರ್ಪಸ್ ಸರ್ವ್ ಆಯ್ತು ನನಗೆ. ದೇರ್ ಫೋರ್ ಫುಲ್ ಚಾರ್ಜ್ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಅಂತ ಅರ್ಥ ಆಗೋದ್ರಿಂದ ನಾವು ಪರಬ್ರಹ್ಮತ್ತೇ ಅರ್ಥ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ದರ್ಶನಾಚ್ಛ ಅಂತ ವಾಕ್ಯ ಬೇರೆ ಇದೆ. ದುಷ್ಟತ್ವಾಚ್ಛ ಪರಬ್ರಹ್ಮ. ಕಂಡಿರೋದು ಪರಬ್ರಹ್ಮನ ಇನ್ನೊಂದು ಆರ್ಗ್ಯುಮೆಂಟ್ ಅದು. ಸಾಕ್ಷಾತ್ಕಾರ ಆಗಿರೋದು ಯಾರ್ದು? ಮತ್ತೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಅವರು? ಬರಬೇಕು. ಯಾರು ನೋಡಿ ಯಾರ ಹತ್ರ ಹೋಗ್ಲಿಕ್ಕಾಗತ್ತೆ? ಈಗ ಕಾರ್ಯಬ್ರಹ್ಮ ದರ್ಶನ ಮಾಡೋಕ್ಕೆ ತಪಸ್ ಮಾಡಿಲ್ಲ ಅವರು. ಯಾವುದಕ್ಕೋಸ್ಕರ? ಪರಬ್ರಹ್ಮ. ವಿದ್ಯತೆ ಹೃದಯ ಗ್ರಂಥಿ ಅಂತ ಹೇಳಬೇಕಾದ್ರೆ ಯಾರು ದೃಶ್ಯತೆ? ಪರಬ್ರಹ್ಮನೇ. ಅದೇ ಒಂದು ಮುಖ್ಯತ, ಇನ್ನೊಂದು ದರ್ಶನ, ಮತ್ತೊಂದು ಓಂ ರಚ ಕಾರ್ಯ ಸಂಪ್ರತಿಪತ್ತಿ ಅಭಿಸಂಧಿ ಓಂ ದುಷ್ಟತ್ವಾಚ್ಛ ಪರಬ್ರಹ್ಮಣ ಭಾಷ್ಯ. ನಹಿ ಕಾರ್ಯೇ ಪ್ರತಿಪತ್ತಿ ಪ್ರಾಪ್ತವಾನಿ ಇತಿ ಅಭಿಸಂಧಿಶ್ಚ. ಅಷ್ಟೇ ಅಲ್ಲ, ಧ್ಯಾನ ಕೂತವರೆಲ್ಲ ಧ್ಯಾನ ಮಾಡಕ್ಕೆ ಏನಂತ ಹೇಳಿದ್ದಾರೆ? ಯಾರು ಧ್ಯಾನ ಮಾಡಬೇಕು? ಅವರು ಪರಬ್ರಹ್ಮ ಧ್ಯಾನನೇ ಧ್ಯಾನ ಅಂತ ಭಗವದ್ಗೀತೆಯಲ್ಲೇ ಬರುತ್ತೆ. ಧ್ಯಾನ ಮಾಡೋಕೆ ಏನಂತ ಧ್ಯಾನ ಮಾಡಬೇಕು? ನನ್ನನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಮಾಂ ಧ್ಯಾಯಂತ ಉಪಾಸತೆ ಹೇಳ್ತಾರೆ. ಬ್ರಹ್ಮದೇವ್ರನ್ನ ಅಂತ ಹೇಳಿಲ್ಲನೇ. ಸೊ ಯಾರನ್ನ ಧ್ಯಾನ ಮಾಡ್ತಾರೋ ಅವ್ರ ಬಗ್ಗೆ ಅನುಸಂಧಾನ ಇರೋದ್ರಿಂದ ಅವ್ರ ಹತ್ರ ಹೋಗ್ತಾರೆ ಅಂತ ಅರ್ಥ ಮಾಡಬೇಕಾದ್ರಿಂದ ಎಲ್ಲೇ ಇದ್ದರೂ ಕೂಡ ಏನೇ ಬ್ರಹ್ಮ ಇದ್ರೂ ಕೂಡ ಏನಂತ ಅರ್ಥ ಮಾಡಬೇಕಲ್ಲಿ? ಇಲ್ಲಿ ಚತುರ್ಭ ಎರಡೂ ಬಂದಿರ್ಬೋದು. ಅವಕ್ಕೆಲ್ಲ ಏನರ್ಥ? ಬ್ರಹ್ಮ ಅಂತಾನೆ ಅರ್ಥ. ಮತ್ತು ನಮ್ಮಲ್ಲಿ ಒಂದು ನಿಯಮ ಇದ್ದೇ ಇದೆ. ಕೆಡದರೆ ಹೇಳೋ ವಾಕ್ಯಗಳು ಬೇಲೂರಿಗೆ ಅಪ್ಪಯ ಆಗುತ್ತೆ ಇದ್ದೇ ಇದೆ. ಆದ್ದರಿಂದ ಚತುರ್ಭ ಬ್ರಹ್ಮ ಅಂತ ತೆಗೆದು ಹಾಕ್ಬಿಟ್ಟು ಯಾರನ್ನು ಹಾಕಬೇಕಲ್ಲಿ? ಪರಬ್ರಹ್ಮ ಅಂತಲೇ ತಿಳ್ಕೊಳ್ಬಹುದು. ರಚ ಕಾರ್ಯ ಪ್ರತಿಪತ್ತಿ ಅಭಿಸಂಧಿ ಓಂ ನಹಿ ಕಾರ್ಯೇ. ಇವತ್ತು ಉದಾಹರಣೆಗೆ ತುಮಕೂರು ಟಿಕೆಟ್ ತೊಗೊಂಡು ಇಳಿಸಕ್ಕೆ ಬರೋದು ಇಳಿಸ್ಬೋದು. ಇವರು ಮುಂದೆ ಹೋಗೋದಿರ್ಬೋದು. ಟಿಕೆಟ್ನಲ್ಲಿ ಮುಗಿತು ಇಳಿದು ಬಿಡು ಅಂತ ಹೇಳಿ ತಗೊಂಡಿದ್ದ ಅಲ್ಲಿಗೆ ಅಷ್ಟೇ ಆರ್ಗ್ಯೂ ಮಾಡ್ಬೋದು. ಇಲ್ಲಿ ಆರ್ಗ್ಯೂ ಮಾಡೋಂಗಿಲ್ಲ. ಬಂದಮೇಲೆ ಬೆಂಗಳೂರು ತಿದ್ದ ಮೇಲೆ ಅಲ್ಲಿವರೆಗೆ ಚಾನ್ಸ್ ಇದೆ, ಅದಕ್ಕೆ ಚಾನ್ಸ್ ಇಲ್ಲ. ಊರು ಮುಗಿದೋಯ್ತು. ಅದಕ್ಕೆ
ಇಲ್ಲಿ ತೊಗೊಂಡಿರೋ ಟಿಕೆಟ್ ಎಲ್ಲಿಗೆ ಅವನಿಗೆ ಬರಬೇಕು ತೊಗೊಂಡಿರೋದ್ರಿಂದ ಅಲ್ಲೇ ಕಿಡಿಬೇಕು ಅವನು ಎಲ್ಲಿಗೆ ಹೋಗ್ತಾನೆ ಹೋಗ್ತಾರೆ. ಇನ್ನೊಂದು ಕಾರಣ ಕೊಟ್ಟು ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಡ್ವೊಕೇಟ್ ವಾದ ಮಾಡ್ತಾರಲ್ಲ ಹಾಗೆ ಸರಿಯಾಗಿ ಶಾಸ್ತ್ರ ಓದಿಬಿಟ್ಟು ಅದಕ್ಕೆ ನ್ಯಾಯಶಾಸ್ತ್ರ ಏನಂತ ಹೆಸರಿಬೇಕೆಲ್ಲ ನ್ಯಾಯಗಳು ಅಂತಲೇ ಹೆಸರು. ಅಧಿಕರಣ ಅಂದರೂ ಒಂದೇ, ನ್ಯಾಯ ಅಂದರೂ ಒಂದೇ. ಅಧಿಕರಣದ ಯುಕ್ತಿಗಳು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವ ವಿದ್ಯೆ ಬೇಕಾದ್ರೂ ಅರ್ಥ ಆಗುತ್ತೆ. ಒಂದು ವಾಕ್ಯ ಹೇಳ್ತಾರೆ, ಯಾರು ಬ್ರಹ್ಮಜ್ಞಾನಿಗಳಾಗ್ತಾರೋ ಅವರಿಗೆ ಎಲ್ಲ ವಿದ್ಯೆನೂ ತಿಳಿಯುತ್ತೆ, ಒಂದು ಪಾಯಿಂಟ್. ಮತ್ತು ಎಲ್ಲ ವಿದ್ಯೆಯ ಫಲನೂ ಸಿಗುತ್ತೆ, ಎರಡನೇ ಪಾಯಿಂಟ್. ವಿದ್ಯೆ ತಿಳಿಯುತ್ತೆ ಅಷ್ಟೇ ಅಲ್ಲ, ಏನಾಗುತ್ತೆ, ಉದಾಹರಣೆಗೆ ಒಂದು 4-5 ಸಬ್ಜೆಕ್ಟ್ MA ಮಾಡಿರ್ತಾರೆ, ಅವ್ರು ಎಲ್ಲ ಕೆಲಸನೂ ಕೊಡೋದಿಲ್ಲ, ಒಂದು ಸಬ್ಜೆಕ್ಟ್ ಕೆಲಸ ಕೊಡ್ತಾರೆ ಅಷ್ಟೇ, ಎಲ್ಲ ಕೊಡೋದಿಲ್ಲ. ಟೀಚ್ ಕೂಡ ಯಾವ್ದ್ರಲ್ಲಿ ಮಾಡಬೇಕು, ಅವನು ಬೇರೆ ಮಾಡೋಂಗಿಲ್ಲ. ಅಪ್ರೋಚ್ ಜ್ಞಾನಿಗಳು ಹಾಗಲ್ಲ, ಅವ್ರಿಗೆ ಎಲ್ಲ ವಿದ್ಯೆದ ಫಲ ಸಿಗುತ್ತೆ, ವಿದ್ಯೆ ಜ್ಞಾನನೂ ಸಿಗುತ್ತೆ, ಫಲನೂ ಸಿಗುತ್ತೆ. ಬಂದಿದೆ ಪುರುಷಾರ್ಥಾರ್ಥ ಶಬ್ದಾದಿತಿ ಪಾದರಾಯಣ ಆಗೋಗಿದೆ ಈಗಾಗಲೇ. ಅದು ಅರ್ಥ ಆಯ್ತಾ? ವೆರಿ ಇಂಟ್ರೆಸ್ಟಿಂಗ್ ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳ ವಿದ್ಯೆ ವೈಭವ ಭಾರಿ ದೊಡ್ಡದು. ಅದಕ್ಕೆ ಎಲ್ಲ ಇದನ್ನು ಓದ್ತಾ ಇದ್ರು ಫಸ್ಟ್. ಸರಿಯಾಗಿ ಓದಿಬಿಟ್ರೆ ಎಲ್ಲ ವಿದ್ಯೆನೂ ಅರ್ಥ ಆಗುತ್ತೆ. ಯಾವ ವಿಷಯ ಕೂಡ ಬೇಗ ಗ್ರಾಸ್ ಮಾಡ್ಬೋದು. ಇದು ಓದಿಬಿಟ್ರೆ ಬ್ರಹ್ಮವಿದ್ಯೆ ಓದಿ ಎಲ್ಲ ವಿದ್ಯೆ ತಕ್ಷಣ ಅರ್ಥ ಆಗುತ್ತೆ. ಇವರು ಅಲ್ಲ ರಿಟೈರ್ ಆದ್ಮೇಲೆ ಹೇಳ್ಕೊಳ್ಳೋಕೆ ಹೋಗ್ತಾರೆ, ಮಕ್ಕಳು ಬಂದು ಓದಿಸ್ಬಿಡ್ತಾರೆ, ಅಷ್ಟೊತ್ತಿಗೆ ಅಷ್ಟೇ ಬಿಟ್ಟರು ಅಷ್ಟೇ. ಆ ಕಾಲಕ್ಕೆ ಇದು ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತೀವಿ, ಓದ್ಬಿಟ್ರೆ ವೇಸ್ಟ್ ಆಗುತ್ತೆ. ವೇಸ್ಟ್ ಆಗೋದಿಲ್ಲ, ಅದೆಲ್ಲದಕ್ಕೂ ಆಗುತ್ತೆ. ಎಲ್ಲಿವರೆಗೂ ಗೊತ್ತಾ, ಆಟ ಪಾಠಗಳಿಗೂ ಕೂಡ ಅವ್ರು ಆಟ ಆಡಕ್ಕೆ ಹೋಗಿ ಇವ್ರು ಸಿನಿಮಾ ನೋಡ್ಲಿಕ್ಕೆ ಹೋದ್ರು ಚೆನ್ನಾಗಿ, ಇವ್ರಿಗಿಂತ ಚೆನ್ನಾಗಿ ನೋಡ್ತಾರೆ, ಕ್ರಿಟಿಕಲ್ಲ ನೋಡ್ತಾರೆ, ಆಮೇಲೆ ಓದಿ ಬಿಟ್ಟೇ ಬಿಡ್ತಾರೆ. ಯಾಕೆ ಅಂದರೆ ಯೂಸ್ಲೆಸ್ ಅಂತ ಗೊತ್ತಾಗ್ಬಿಡುತ್ತೆ. ತಿಳಿತಾ? ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ಅರ್ಥ ಮಾಡ್ಕೊಂಡಿಲ್ಲ. ಕೆಲ ನಮ್ಮವರೇ ಹೇಳ್ಬಿಡ್ತಾರೆ, ಈ ಶಾಸ್ತ್ರ ಓದ್ಬೇಡ ಮಾರಾಯ, ದೊಡ್ಡ ಕ್ಲಾಸ್ ಒಳ್ಳೆ ಕೋರ್ಸ್ ಸಿಕ್ಕಿದೆ, ಚಾನ್ಸ್ ನನಗೆ ಬಿಟ್ಬಿಡೋಲ್ಲ ಅಂತ ಹೇಳ್ಬಿಡ್ತಾರೆ. ಅದು ಬಿಡಬೇಡ, ಇದು ಆಗಲು ಹೋದ್ರೆ ಆಗತ್ತೆ ಬಿಡು, ನಾವೆಲ್ಲ ಎಲ್ಲೋ ಓದ್ಕೊಂಡು ಅಂತ ಹೇಳ್ತಾರೆ. ಆತ ತಮ್ಮನ ಎಕ್ಸಾಂಪಲ್ ತೊಗೋತಾರೆ, ತೊಗೋಬಾರ್ದು, ರಾಯರಂತವ್ರು ಎಕ್ಸಾಂಪಲ್ ತೊಗೋಬೇಕಾಗ ವಿಡಿಯೋ ಬಿಡಿಸ್ಬಿಡ್ತಾರೆ. ಹೇಳಿ ನೋಡೋ, ಅದು 6 ಒಂದು ಎಕ್ಸ್ಟ್ರಾ ಆಯಿತು, ಪ್ಲಸ್ ಪಾಯಿಂಟ್ ಅಲ್ವಾ. ಎಷ್ಟೋ ಕೋರ್ಸ್ ಓದ್ತಾರೆ, ಬೇರೆ ಕೋರ್ಸ್ ಮಾಡ್ತಾರಂತೆ ಬೇರೆ ಟೈಮ್ನಲ್ಲಿ. ಕ್ಲಾಸ್ ಸಬ್ಜೆಕ್ಟ್ ಬಿಟ್ಬಿಟ್ಟು ಬೇರೆ ಓದಿ ಅದರಲ್ಲಿ ಇದಾಗ್ತಾರೆ. ಆದ್ದರಿಂದ ಅಂದರೆ ಫೂಲಿಶ್ನೆಸ್, ನಾವೇ ಮಾಡಿಕೊಂಡು ದೊಡ್ಡ ತಪ್ಪದು. ಓದಬಾರ್ದು ಅಂತ ಹೇಳಿದ್ದು ಯಾರೋ ಅಲ್ಲ, ಬೇರೆಯವ್ರು ಹೇಳೋದಿಲ್ಲ. ಯಾಕೆ? ಅವ್ರಿಗೆ ಗೊತ್ತೇ ಇಲ್ಲ ಹೇಳೋದು. ಫಸ್ಟ್ ಇವ್ರಿಗೆ ಗೊತ್ತಿದೆ ಹೇಳೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಆದ್ದರಿಂದ ಹೇಳೋದಿಲ್ಲ. ಸರಿಯಾಗಿ ಹೇಳಿದ್ರೆ ಸ್ವಲ್ಪ ಅದು ಆದಷ್ಟು ತಿಳ್ಕೊಂಡು ಈ ಆರ್ಗ್ಯುಮೆಂಟ್ಸ್ ಎಲ್ಲ ತಿಳ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ ಸಬ್ಜೆಕ್ಟು ಪ್ರಶ್ನೋತ್ತರ ಬೇಕೇ ಬೇಕು. ಇದು ಅಲ್ಟಿಮೇಟ್ ಮಾಡಿರೋದ್ರಿಂದ ಬೇರೆ ಸಮನ್ವಯ ಹೇಗೆ ಮಾಡಬೇಕು ಉತ್ತರ, ತಿರಸ್ಕಾರ ಹೇಗೆ ಮಾಡಬೇಕು ಅದಕ್ಕೂ ಉತ್ತರ, ಯಾವುದನ್ನು ಖಂಡನೆ ಮಾಡಬೇಕು ಖಂಡನೆ ಮಾಡಬೇಕು, ಯಾವುದನ್ನು ಹೊಂದಿಸ್ಬೇಕು ಅದನ್ನು. ಉದಾಹರಣೆಗೆ ಹುಳಿ ಸಾರು ಎಲ್ಲ ಹೊಂದಿಸ್ಬೋದು. ಅದನ್ನು ನೀವು ಈರುಳ್ಳಿಯಾಗಿ ಹೊಂದಿಸ್ಲಿಕ್ಕೆ ಬರೋದ್ರೆ ಏನು ಮಾಡ್ಬೇಕಾದ್ರೆ ಬಿಸಾಕ್ಬಿಡೋದು. ಅದು ತ್ಯಾಗ ಬೇರೆ, ಹೊಂದಿಸೋದು ಬೇರೆ. ಅದನ್ನು ಸಮನ್ವಯ ಮಾಡಿಕೊಳ್ಳಿ. ಅಲ್ಲೂ ದೇವರಿದ್ದಾರೆ ಆಗಲ್ಲ ಹೇಳಬಾರ್ದು. ದೇವರು ಎಲ್ಲ ಕಡೆ ಇದ್ದಾರೆ, ಅಲ್ಲೂ ಇದ್ದಾರಲ್ಲ, ಅದು ಬರೋದಿಲ್ಲ. ಅಲ್ಲಿ ಹೇಗಿದ್ದಾರೆ ದೇವರು, ಅದು ನಿಷಿದ್ಧ ಮಾಡಲಿಕ್ಕೆ ಇದ್ದಾನೆ, ಆದ್ದರಿಂದ ಅದು ಸ್ವೀಕಾರ ಮಾಡೋಕ್ಕೆ ಬರೋದಿಲ್ಲ. ದೇವರು ನಿಷಿದ್ಧವಾಗಲಿಲ್ಲ, ಪದಾರ್ಥ ನಿಷಿದ್ಧವಾಗಿಯೇ ನೋಡ್ತಾರೆ ಪರಮಾತ್ಮ. ಈ ನೋಡಿ ಆರ್ಗ್ಯುಮೆಂಟ್ ಕೊಡ್ತಾರೆ. ಈಗ ಕಾರ್ಯ ಯದುಪಾಸ್ತೆ ಪುಬಾ ಒಂದು ಮಾಹಿತಿ ನೀವೇ ಹೇಳಿದ್ದೀರಿ, ಯಥಾ ಯಥಾ ಉಪಾಸ್ತತೆ ತಥಾ ಭವತಿ ಅಂತ ಹೇಳಿದ್ದಾರೆ. ಅದು ಕೂಡ ತಾನೇ ಹೇಳಿದ್ದಾರೆ, ಏ ಯಥಾ ವಾಂ ಪ್ರಪದ್ಯಂತೆ ತಾವು ತಥೈವ ಭಜಾಮ್ಯಂ ಬೇರೆ ಇದೆ. ದೇರ್ಫೋರ್ ಉಪಾಸನೆ ಮಾಡಿದ್ದಕ್ಕೆ ಹೋಗಬೇಕಾದ್ದರಿಂದ, ಉಪಾಸನೆ ಪರಬ್ರಹ್ಮೋಪಾಸನೆ ಆದ್ದರಿಂದ ಪರಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಯಚ್ಚ ಪಶ್ಯತಿ ತೃಪ್ತಃ ಯದುಪಾಸ್ತೆ ಪುಮಾನ್ ಜೀವಾನ್ಯತೆ ಪ್ರಾಪ್ತುಂ ಅಭಿವಾಂಛತಿ. ಯಚ್ಚ ಪಶ್ಯತಿ ತೃಪ್ತಃ ಸನ್ ತತ್ಪ್ರಾಪ್ನೋತಿ ಮೃತೇರನು ಇತಿ ಪಾತ್ಮೆ. ಯಾವುದನ್ನು ಧ್ಯಾನ ಮಾಡ್ತಾನೋ ಸತ್ವೇಲೂ ಕೂಡ ಅದೇ ಲೋಕಕ್ಕೆ ಹೋಗ್ತಾನೆ ಅಂತ ವಾದ ಇದೆ. ಭಗವದ್ಗೀತೆಯಲ್ಲಿ ಏನಂತ ಬಂದಿದೆ, ಎಮ್ಮೆಮ್ಮಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಅವನು ನಾರಾಯಣ ಧ್ಯಾನ ಮಾಡಿ ಸಾಯ್ತಾನೋ ಬ್ರಹ್ಮದೇವ್ರ ಧ್ಯಾನ ಮಾಡಿ ಸಾಯ್ತಾನೋ, ಅಂದಮೇಲೆ ಎಲ್ಲಿಗೆ ಹೋಗ್ಬೇಕು ಅವನೀಗ? ಗೀತೆಯ ವಾಕ್ಯದಂತೆಯೇ ಪರಬ್ರಹ್ಮ ಲೋಕಕ್ಕೆ ಹೋಗ್ಬೇಕು. ದೇರ್ಫೋರ್ ಅದೇ ಸರಿ ಅಂತ ಅವ್ರ ವಾದ. ಎಷ್ಟು ಯಾಡಾಗ್ತಾ ಹೋಗ್ತಾರೆ. ಈಗ ಇವೆಲ್ಲ ಶಿಷ್ಯರ ಗಲಾಟೆ ಆಯಿತು. ಏನು ಮಾಡೋ, ಗುರುಗಳು ಏನು ಮಾಡ್ಬೇಕು ಈಗ? ಅವರು ವೇದವ್ಯಾಸದೇವರು ಯಾವ ಶಿಷ್ಯ ಸರಿ ಇಲ್ಲ ಆದರೂ ತಾವು ಸರಿ ಇಲ್ಲ ಅಂತಾಗುತ್ತೆ. ಯಾವ ಶಿಷ್ಯ ಸರಿ ಇಲ್ಲ ಆದರೂ ಕೂಡ ನಿಮ್ಮ ಶಿಷ್ಯ ಇದ್ದಾರೆ ಅಂದಮೇಲೆ ಅವ್ರು ಹೇಳ್ಬೇಕು, ಇಬ್ಬರು ಏನಂತ ಹೇಳ್ತಾರೆ, ಗುರುಗಳು ಹೇಳಿದ್ದೆ ಅಂತ ಹೇಳ್ತಾರೆ. ಗುರುಗಳು ಹೇಳಿದ್ದೆ ಅಂತ ಹೇಳಿದ ಮೇಲೆ ವೇದವ್ಯಾಸರ ಭಿನ್ನಾಭಿಪ್ರಾಯ ಕ್ರಿಯೇಟ್ ಮಾಡಿಬಿಟ್ರು ಅಂತಾಗತ್ತೆ. ಅದಕ್ಕೆ ಹೇಳ್ತಾರೆ. ಹಾಗಲ್ಲ, ಇಬ್ಬರು ಸರಿ ಹೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಸಮನ್ವಯ. ರಾಯರು ಹೀಗೆ ಹೇಳ್ತಾರೆ, ವಾದಿರಾಜ್ ಹೀಗೆ ಹೇಳ್ತಾರೆ, ಪುರಂದಾಸ್ ಹೀಗೆ ಹೇಳ್ತಾರೆ ಅಂದರೆ ಪೂಜೆ ಹೇಳ್ತಾರೆ, ನೀರು ಸರಿಯಾಗಿ ತಿಳ್ಕೊಂಡಿಲ್ಲ, 3 ಜನದಲ್ಲೂ ತಪ್ಪಿಲ್ಲ, ಎಲ್ಲ ಜ್ಞಾನಿಗಳೇ. ಇದು ಸಮನ್ವಯ ಮಾಡಬೇಕು. ಯಾರ್ಯಾರಿಗೂ ಸಮನ್ವಯ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೆ ಒಳ್ಳೆಯವರು ಏನೇ ಹೇಳಿದ್ರು ಕೂಡ ವ್ಯವಸಾಯಾತ್ಮಿಕ ಬುದ್ಧಿ ಹೇಗೆ, ಇದು ದೃಷ್ಟಾಂತ, ಇವರೇ ದೃಷ್ಟಾಂತ. ತಿಳಿದು ಮಾತಾಡೋರು ಏನೇ ಮಾತಾಡಿದ್ರು ಕೂಡ ಅಲ್ಟಿಮೇಟ್ಲಿ ಏನಿರುತ್ತೆ ಅದರಲ್ಲಿ
ಸರಿ ಸರಿ ಇರುತ್ತೆ, ತಪ್ಪಿರೋದಿಲ್ಲ. ಅವಿವೇಕಿಗಳು ಅಕಸ್ಮಾತ್ ಸರಿ ಮಾತಾಡಿದ್ರು ಕೂಡ ಏನಿರೋದಿಲ್ಲ ಅದರಲ್ಲಿ, ಬೇಸ್ಲೆಸ್ ಆದ್ದರಿಂದ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಇದು ಅದು ಆ ಶ್ಲೋಕಿಗೆ ಇದೇ ದೃಷ್ಟಾಂತ ಕೊಡ್ಬೇಕು ನಾವು. ವ್ಯವಸಾಯಕ್ಕೆ ಹೇಳಬೇಕಾದ್ರೆ, ಗೀತಕ್ಕೆ ಅರ್ಥ ಬರೀಬೇಕಾದ್ರೆ ಯಥಾ ಬಾದರಿ ಜೈವಿನಿ ಅಂತ ಹೇಳ್ತಾ ಹಾಗೆ ದೃಷ್ಟಾಂತ ಕೊಟ್ಟರೆ ಬೋಧೋಯ್ತು. ಈಗ ಹೇಳ್ತಾ ಇಬ್ಬರು ಸರಿ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ ಅಂತ ಕೇಳಿದರೆ, ಇಬ್ಬರಿದ್ದಾರೆ ಹೋಗೋಣ. ಪ್ರತಿ ಕಾಲಂಬದರು ಒಂದು ಗುಂಪಿದೆ, ಅಪ್ರತಿ ಕಾಲಂ ಇನ್ನೊಬ್ಬರಿದ್ದಾರೆ. ಪ್ರತಿ ಕಾಲಂಬರು ಫಸ್ಟ್ ಎಲ್ಲಿ ಹೋಗ್ತಾರೆ? ಕಾರ್ಯಬ್ರಹ್ಮ ಹೋಗ್ತಾರೆ, ಆಮೇಲೆ ಅಲ್ಲಿಗೆ ಹೋಗ್ತಾರೆ. ಇವರೆಲ್ಲಿ ಹೋಗ್ತಾರೆ? ಇಲ್ಲಿ ಹೋಗಿ ಅಲ್ಲಿಗೆ ಹೋಗ್ತಾರೆ ಅಷ್ಟೇ. ದೇರ್ಫೋರ್ ಏನಲ್ಲ, ಎರಡು ಸರಿ ಇದೆ, ಎರಡು ಅದು ಏನು ತಪ್ಪಲ್ಲ. ನಮ್ಮಲ್ಲೇ ಇದೆ, ಕೆಲವು ಬಸ್ ಮಾಡಿಸಿರ್ತಾರಲ್ಲ, ಊರೊಳಗೆ ಸಿಟಿಯೊಳಗೆ ಬರಲ್ಲ, ಅವ್ರು ಟ್ರಾಫಿಕ್ ಇರುತ್ತೆ, ಇಲ್ಲದ ವ್ಯಾಲ್ಯ ಕ್ರೌಡಾಗಿ ಅಲ್ಲಿ ಬಿಟ್ಬಿಡ್ತಾರೆ. ಫಸ್ಟು ಕಾರ್ಯಬ್ರಹ್ಮ ವ್ಯಾನು, ಆಮೇಲೆ ಅದು. ಬಟ್ ಇದು ಚಾರ್ಜ್ ಮಾಡಲ್ಲ ಅವರು. ಇಲ್ಲಿ ಕರ್ನಾಟಕ ಇದಕ್ಕೆಲ್ಲ ಚಾರ್ಜ್ ಮಾಡೋದಿಲ್ಲ. ಕೆಲಸತ್ತು 10-20 ಕಿಲೋಮೀಟ್ರ್ ಹೋಗ್ತಾರೆ, ಗೊತ್ತಾ ನಿಮಗೆ? ಎಲ್ಲೆಲ್ಲೂ ಹೋಗಿ ಸೇರಿಸ್ತಾರೆ. ಅದಕ್ಕೆ ಯಾವುದೋ ಚಾರ್ಜ್ ಬೇಕಾದ್ರೆ ದುಡ್ಡು ಕೊಟ್ಟಿರೋ ಟಿಕೆಟ್ ತೊಗೊಬಿಟ್ಟಿದ್ದಾರೆ, ನೋ ಎಕ್ಸ್ಟ್ರಾ ಚಾರ್ಜ್. ಮತ್ತು ಅದೇ ಊರಿಗೆ ಹೋಗುತ್ತೆ, ಏನು ವ್ಯತ್ಯಾಸ ಇಲ್ಲ. ಬಟ್ ಇಲ್ಲಿ ಹತ್ತ ಅಲ್ಲಿ ಹತ್ತಾರೆ ಅಷ್ಟೇ. ಬಟ್ ಶೂರ್ ಇದು ಗೊತ್ತಾ, ಶೂರ್ ಇದು. ಯಾಕೆ ವ್ಯತ್ಯಾಸ ಬಂತು ಅಂದರೆ, ಸಿಟಿ ಒಳಗಿದ್ದಾರೆ, ಅವ್ರು ತೊಗೊಳಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾವೇ ಏರ್ಪಾಟ್ ಮಾಡಿ, ನೀವೇನೇ ಮಾಡ್ಕೊಂಬಂದೇ ಇಲ್ಲ, ನಾವೇ ಮಾಡಿದ್ವಿ ಅಂತ ಹೇಳ್ತಾರೆ. ವ್ಯವಸ್ಥೆ ಹೀಗಿದೆ. ಪ್ರತಿ ಕಾಲಂಬಂದ್ರೆ ಯಾರು ಗೊತ್ತೇನು? ತಮ್ಮ ದೇಹದಲ್ಲೇ ಚಿಂತನೆ ಮಾಡಿ ಅಪ್ರೋಷ್ಟ ಜ್ಞಾನಿಗಳ ಅವರು ಪ್ರತಿ ಕಾಲಂಬರು. ಹೊರಗೂ ಮಾಡಿ ಚಿಂತನೆ ಮಾಡೋರೆಲ್ಲ ಯಾರವರು? ಅಪ್ರತಿ ಕಾಲಂಬರು. ಪ್ರತಿ ಕಾಲಂಬರು, ಪ್ರತೀಕ ಅಂದರೆ ದೇಹ, ದೇಹದಲ್ಲೇ ಉಪಾಸನೆ ಮಾಡಿ ಸಿದ್ಧಿ ಪಡೆದವರೆಲ್ಲ ಪ್ರತಿ ಕಾಲಂಬರು. ಅವರು ಫಸ್ಟ್ ಎಲ್ಲಿ ಹೋಗ್ತಾರೆ? ಸತ್ಯಲೋಕಕ್ಕೆ ಹೋಗ್ತಾರೆ, ಬೊಂಬಲೋಕಕ್ಕೆ ಹೋಗ್ತಾರೆ. ಅವರೆಲ್ಲಿ ಹೋಗ್ತಾರೆ? ವೈಕುಂಠಕ್ಕೆ ಹೋಗ್ತಾರೆ. ಆದರೆ ಅಲ್ಲೂ ಕೂಡ ಮತ್ತೆ ಆಮೇಲೆ ಬಸ್ ಒಟ್ಟಿಗೆ ಹೋಗೋದೇ ಮತ್ತೆ ಈ ಬಸ್ ಅದೇ ಬಸ್ಗೆ ಕನೆಕ್ಷನ್ ಕೊಡ್ತಾರೆ, ಬೇರೆ ಬಸ್ ಅಲ್ಲ. ಆ ಬಸ್ ಇಲ್ಲಿಂದ ಇದೇ ಬಸ್ಸಲ್ಲೇ ಕನೆಕ್ಷನ್ ಆದ್ದರಿಂದ ಅದೇ ಮ್ಯಾಚಲ್ಲಿ ಮುಕ್ತಿ ಹೋಗ್ತಾರೆ. ಇನ್ನೊಂದು ಮ್ಯಾಚ್ವರೆಗೆ ಕಾಯಬೇಕಾಗಿಲ್ಲ ಅವರು. ಅದೆಲ್ಲ ಇವೆಲ್ಲ ಬಂದರೆ ಅದರಿಂದನೇ ಈ ಸೃಷ್ಟಿ ಮಾಡಿ ಅದನ್ನು ನೋಡಿಕೊಂಡು ಬ್ರಹ್ಮಸೂತ್ರ ಮಾಡಿಲ್ಲ. ಬ್ರಹ್ಮಸೂತ್ರದ ಎಫೆಕ್ಟಿಂದ ಇವೆಲ್ಲ ಬಂದಿರೋದು. ಗುರಿ ಒಂದೇ, ಶಾಂತಿ ಇಲ್ಲ, ಎಲ್ಲ ಒಂದೇ. ಅದರ ಕಾರಣ ಈ ರೀತಿ ಇದೆ ಅಂಥೇಳಿ. ದೇರ್ಫೋರ್ ಅಪ್ರತೀಕಾಲಂಬನರು ಅಂತ ಹೇಳಿದಾಗ ವ್ಯಾಪ್ತೋಪಾಸಕರು ಅವರೆಲ್ಲ ಅಪ್ರತೀಕಾಲಂಬರು. ವ್ಯಾಪ್ತೋಪಾಸ ಅಲ್ಲದೆ ಇದ್ದವರೆಲ್ಲ ಪ್ರತೀಕಾಲಂಬರು. ದೇಹದಲ್ಲಿ ಮಾತ್ರ ಉಪಾಸನೆ ಮಾಡೋರು. ಅವರು ಮೊದಲು ಬ್ರಹ್ಮಲೋಕ, ಆಮೇಲೆ ವಿಷ್ಣು ಲೋಕ. ಇವರು ಡೈರೆಕ್ಟ್ ವಿಷ್ಣು ಲೋಕ, ಇಷ್ಟೇ ಡಿಫರೆನ್ಸು. ವ್ಯತ್ಯಾಸ ಬಂತಲ್ಲ ಅಂತ ಕೇಳಿದರೆ ಬರಲಿಲ್ಲ. ಏನು ಬರಲಿಲ್ಲ ಅಂದರೆ, ಪ್ರಳಯ ಕಾಲದಲ್ಲಿ ಇವರು ಬ್ರಹ್ಮದೇವರಿಲ್ಲೇ ಇದ್ದಾರೆ, ಅವರು ಬಿಟ್ಟು ಹೋಗೋಂಗಿಲ್ವೇ ಇಲ್ಲ. ಇವ್ರು ಫಸ್ಟ್ ಕೂತ್ಕೊಂಡು ಕೂಡ ಸ್ವಾಮಿಗಳು ಬರೋವರೆಗೂ ಏನಾಗಲ್ಲ. ಅದು 6 ಗಂಟೆ ಕೂತ್ಕೊಂಡ್ರೆ ಅಷ್ಟೇ, 10 ಗಂಟೆ ಕೂತ್ಕೊಂಡ್ರೆ ಅಷ್ಟೇ. ಅವ್ರು ಬಂದಮೇಲೆ ಪೂಜೆ ನೈವೇದ್ಯ ಆಗಬೇಕು. ಬ್ರಹ್ಮದೇವರು ಇಲ್ಲಿದ್ದಾರೆ, ಗೊತ್ತಾಯ್ತಾ? ಅವ್ರನ್ನ ಕರ್ಕೊಂಡು ಇಲ್ಲಿ ಬರ್ತಾರೆ. ಇವರು ಜಾಯಿನ್ ಆಗಿ ಮುಂದೆ ಹೋಗೋದು ಬ್ರಹ್ಮದೇವರೇ, ಅವನು ಫಾಲೋ ಮಾಡ್ಬೇಕಷ್ಟೇ. ಇವರು ಮುಂದೆ ಹೋದ ಮಾತ್ರಕ್ಕೆ ಏನಿಲ್ಲ, ವೇಟಿಗರು ವಿಧವ, ಅದು ಅಷ್ಟೇ ಡಿಫರೆನ್ಸ್ ಹೊರತು ಬೇರೆ ಆಗಲಿಲ್ಲ. ಸುಖ ದುಃಖಗಳ ಬಗ್ಗೆ ಯೋಚನೆ ಇಲ್ಲ, ಎಲ್ಲಿ ದುಃಖ ಇಲ್ವೇ ಇಲ್ಲ. ಸತ್ಯಲೋಕದಲ್ಲಿ ಹೇಗಿರ್ತಾರೆ ಅಂದರೆ ವಿಷ್ಣು ಲೋಕದಲ್ಲಿ ಇದ್ದಾಗೆ ಇರ್ತಾರೆ. ಆದರೆ ಸಮಸ್ಯೆ ಬರಲೇ ಇಲ್ಲ ಅವ್ರಿಗೆ, ಏನೂ ಸಮಸ್ಯೆ ಬರಲಿಲ್ಲ. ಕರ್ಕೊಂಡು ಹೋಗೋದು ಕೂಡ ಯಾವುದೋ ವ್ಯಾನಲ್ಲ, ಫಸ್ಟ್ ಸೂಪರ್ ಲಿವಿಸ್ ವ್ಯಾನ್ದಲ್ಲಿ ಕರ್ಕೊಂಡು ಹೋದಾಗ ನಿಮ್ಮ ಡಿಫ್ರೆನ್ಸ್ ಏನು ಬಂತು ಅಲ್ಲಿಗೆ? ಬರಲೇ ಇಲ್ಲ. ಪ್ರತಿ ಈ ಸಮನ್ವಯ ಮಾಡೋಕ್ಕೆ ಆಗಲೇ ಇಲ್ಲ, ಯಾರಿಗೂ ಮಾಡೋಕ್ಕಾಗಿರಲಿಲ್ಲ. ಅದು ಕನ್ಸಿಡರ್ ಇದು ಅಪ್ರಮಾಣ, ಅದು ಅಪ್ರಮಾಣ ಅಂತ ಕೆಲವರು, ಎರಡೂ ಅಪ್ರಮಾಣ ಅಂತ ಕೆಲವರು ಮಾಡಿ ಕೈ ಬಿಟ್ಬಿಟ್ಟು ಬ್ರಹ್ಮಸೂತ್ರ ಬದಿವೆಲ್ಲ ಸರಿಗೋಯ್ತು. ಇದರಲ್ಲಿ ಬಂದಿರೋ ಎಲ್ಲ ವಿಚಾರ ಅರ್ಥ ಆಗದೆ ಹೋದರೂ ಕೂಡ ಕೆಲವೊಂದು ಕ್ಲಿಯರಾಗಿ ಅರ್ಥ ಆಗುತ್ತೆ, ಸಮನ್ವಯ ಹೇಗೆ ಮಾಡಿದರು ಅಂತೇಳಿ. ಅದೇ ರೀತಿ ಎಲ್ಲವನ್ನೂ ಹಾಗೆ ಮಾಡಿರೋದ್ರಿಂದ ಅದು ಪರವಿದ್ಯೆ ಅಂತ ಹೇಳ್ತಾರೆ. ಪರವಿದ್ಯೆ ಅಂದ್ರೇನು? ಸುಪ್ರೀಂ ಅಂತ ಒಂದು ಅರ್ಥ, ಅಲ್ಟಿಮೇಟ್ ಇನ್ನೊಂದು ಅರ್ಥ, ಮತ್ತೊಂದು ಅರ್ಥ ಪೂರ್ಣ ಅಂತ ಅರ್ಥ. ಪರ ಅಂದರೆ ಪೂರ್ಣ ವಿದ್ಯೆ. ಅದರಲ್ಲಿ ಒಂದು ಗ್ಯಾಪ್ ಇದೆ, ಇದರಲ್ಲಿ ಯಾವ ಗ್ಯಾಪು ಇಲ್ಲ, ಪರ್ಫೆಕ್ಟ್ ಆಗಿರೋದ್ರಿಂದ ಏನು ನಂಬಬೇಕು. ಹಾಂ 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 ಧ್ಯಾನ ಕೂತ್ಕೊಂಡು ದೇಹದಲ್ಲಿ ದೇವರು ಸಾಕ್ಷಾತ್ಕಾರ ಮಾಡಿ, ದೇವರ ಸಾಕ್ಷಾತ್ ಅವರು ಪ್ರತಿ ಕಾಲ ಅವ್ರು ಹಾಗಲ್ಲ, ಎಲ್ಲ ಕಡೆ ನೋಡ್ತಾರೆ. ಅಲ್ಲೂ ಕಾಣ್ತಾರೆ, ಇಲ್ಲೂ ಎಲ್ಲಿ ಬೇಕಾದ್ರೆ ಕಾಣ್ತಾರೆ. ಬ್ರಹ್ಮದೇವರಿಗೆಲ್ಲ ಎಷ್ಟು ದೊಡ್ಡದು, ದೇವತೆಗಳೆಲ್ಲ ಆ ಗುಂಪಿನವರೇ, ದೊಡ್ಡ ದೊಡ್ಡ ದೇವತೆಗೆಲ್ಲ ಅಪ್ರತಿ ಕಾಲಂಬಂದ್ರೆ ಅವರೆಲ್ಲ ಕೂಡ. ಹಾಂ ಅವರೆಲ್ಲ ಅದೇ ಸಾಮಾನ್ಯರಲ್ಲೇ ಅಲ್ಲ. ಎಷ್ಟು ದೇಹದಲ್ಲಿ ಕೊಡ್ಬೇಕಾದ್ರೆ ತಮ್ಮ ದೇಹದಲ್ಲಿ ಆಗುತ್ತಲ್ಲ. ಇದಕ್ಕೆಲ್ಲ ಡೀಟೇಲ್ಸ್ ಈಗ ಅಪ್ರತಿ ಪ್ರತೀಕ ಶಬ್ದಕ್ಕೆ ಈ ಅರ್ಥ ಹೇಳಲಿಲ್ಲ. ಎಲ್ಲರಿಗೂ ಪ್ರತೀಕ ಬೇಕೇ ಬೇಕು. ಪ್ರತೀಕ ಇಲ್ಲದೆ ಉಪಾಸನೆ ಮಾಡೋಕ್ಕೆ ಬರೋದೇ ಇಲ್ಲ. ಪ್ರತೀಕ ಇಲ್ಲದೆ ಉಪಾಸನೆ ಮಾಡೋಕ್ಕೆ ಬರೋದು ಯಾರಿಗೆ ಗೊತ್ತಾ? ಲಕ್ಷ್ಮೀದೇವಿಗೆ, ಬ್ರಹ್ಮದೇವರಿಗೆ. ಯಾಕೆ ಅವ್ರು ಡೈರೆಕ್ಟ್ ಉಪಾಸನೆ ಮಾಡ್ತಾರೆ, ಪ್ರತೀಕಗಳು ಬೇಕಿಲ್ಲ ಅವರಿಗೆ. ಉಳಿದವ್ರಿಗೆ ಪ್ರತೀಕ ಬೇಕೇ ಬೇಕು. ಅದಕ್ಕೆ ಆ ಅರ್ಥ ಹೇಳಬಾರ್ದು ಇಲ್ಲಿ. ದೇಹ ಅಂತ ಅಷ್ಟೇ ಅರ್ಥ. ಪ್ರತೀಕ ಶಬ್ದಕ್ಕೆ ಏನಂತ ಅರ್ಥ ಇಲ್ಲಿ? ದೇಹ. ತಮ್ಮ ದೇಹದಲ್ಲಿ ಉಪಾಸನೆ ಮಾಡಿ ಬಿಂಬ ಸಾಕ್ಷಾತ್ಕಾರ ಮಾಡಿಕೊಳ್ಳೋರೆಲ್ಲ ಪ್ರತೀಕಾಲಂಬರು.
ಸ್ವಲ್ಪ ಹೊರಗು ಒಳಗು ಎರಡೂ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡಾರಲ್ಲ ಅಪ್ರತೀಕಾಲಂ ಅದು. ಈ ಅರ್ಥ ಮಾಡಬಾರ್ದು ಹೇಳಿಲ್ಲ. ದಪ್ರತೀಕ ರಹಿಸ ಅದಲ್ಲ, ಆ ಪ್ರತೀಕ ಅಲ್ಲ ಇದು, ಈ ಪ್ರತೀಕ. ಬರೀ ಇಲ್ಲೇ ಬರೀತಾರೆ ನೋಡಿ. ಹಾಂ ಹೇಳಿ. ಯಾರಿಗೆ ಅಲ್ಲಿ ಹೇಳಿ ಹೇಳ್ತಾರೆ ಮತ್ತೆ ಅವರು ಅಲ್ಲಿ ಹೋಗ್ತಾರೆ. ಅವರು ಕೊನೆಯದು ಲಾಸ್ಟ್ ಅಡ್ರೆಸ್ ಅವ್ರು ಮಾಡಲೇಬೇಕು. ಅಲ್ಲಿಂದ ಮುಕ್ತಿಗೆ ಹೋಗಬೇಕಂತ ಅವ್ರ ಉಪದೇಶ ಕೇಳೇನೆ ಹೋಗ್ಬೇಕು. ಆದ್ದರಿಂದ ಎಲ್ಲ ಅಡ್ವಾಂಟೇಜ್ ಇದೆ. ಮತ್ತು ಇವರಲ್ಲಿ ಮಧ್ಯೆ ಮಧ್ಯೆ ಹೋಗಬಾರ್ದು ಅಂತ ಏನಿಲ್ಲ. ಮಧ್ಯೆ ಹೋಗಿ ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಮಾರ್ಕೆಟ್ಗೆ ಹೋದಾಗ ಹೋಗಿ ಬರ್ಬೋದು ಅವರೆಲ್ಲ, ಅದೇನು ಬ್ಯಾನ್ ಇಲ್ಲ. ಮತ್ತು ಅದು ಆ ಬ್ಯಾನ್ ಇಲ್ಲೇ ಇಲ್ಲ. ಪ್ರತೀಕಂ ದೇಹ ಉದ್ದೇಶ. ರೂಮ್ ಇಲ್ಲಿ ಮಾಡಿದ್ದೀರಿ, ಎಲ್ಲಿ ಮಾಡಿದ್ದೀರಿ ಅಂತ ಕೇಳ್ತಾರಲ್ಲ, ಹಾಗೆ ಕೆಟ್ಟದಷ್ಟೇ ಎಲ್ಲರಿಗೂ ಕಾಮನ್ ಆದರೂ ಕೂಡ ಎಲ್ಲೆಲ್ಲಿ ಛತ್ರ ಉಳ್ಕೊಂಡಿರ್ತಾರೆ. ಆ ಥರ ಕೆಲವರು ಅಲ್ಲೇ ಮಠದಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ, ಭಾರಿ ಹತ್ತಿರ ಆಗುತ್ತೆ. ಆ ಅಡ್ವಾಂಟೇಜ್ ಹೊರತು ಇದೇನಲ್ಲ. ನೋಡೋ ದರ್ಶನ ಎಲ್ಲ ಕಾಮನ್, ಸ್ಪೆಷಲ್ ದರ್ಶನ. ಯಾರ ಲೋಕದೃಷ್ಟಿಯಲ್ಲಿ ಮಾಡ್ತಿದ್ದೆ ಅದಕ್ಕೆ ಅಂತ ಮಾಡಬೇಕು, ತೋರಿಸೋದು. ಎಂಥ ಜ್ಞಾನಿಗಳಾದವರು ಕೂಡ ಏನು ಮಾಡ್ತಿದ್ರು, ಈ ಮಾಡಬೇಕು ತೋರಿಸೋದಕ್ಕೋಸ್ಕರ. ಇಲ್ಲವ್ರು ಏನು ಮಾಡ್ತಾರೆ, ನಾವು ಮಾನಸ ಪೂಜೆ ಮಾಡ್ತೀವಿ ಅಂತ ಎಲ್ಲರೂ ಮಾನಸ ಪೂಜೆ ಪೂಜೆ ಬಿಡ್ತಿದ್ರು ಅಷ್ಟೇ ಹೊರತು ಮಾನಸ ಪೂಜೆ ಅಲ್ಲ. ಅದಕ್ಕೆ ಹೇಳಿದ್ದೆ ಯಜ್ಞಚಾಚರಿಸಿ ಶ್ರೇಷ್ಠ ತತ್ತದೇ ವೇತರೋ ಜನಃ. ಸಣ್ಣ ಮಕ್ಕಳು ನೋಡ್ತಾ ಇರ್ತಾರೆ, ಇವ್ರು ಭಾರಿ ಸಾಮರ್ಥ್ಯ ಇದೆ, ಕೆಂಡ ತೊಗೊಂಡ್ಬೇಕಾದ್ರೆ ಹಾಕಿಬಿಡ್ತಾರೆ. ಹಾಗೆ ಹಾಕಲ್ಲ, ಯಾಕೆ ಮಕ್ಕಳು ಹಾಗೆ ಮಾಡ್ತಾರೆ ಅಂತ ಗೊತ್ತು ಅವ್ರಿಗೆ. ಏನು ಮಾಡ್ತಾರೆ ಅವರು, ಇತರ ತೆಗೆದೇ ಹಾಕ್ತಾರೆ. ಯಾಕೆ ಅವ್ರು ನೋಡ್ತಾ ಇದ್ದಾರೆ, ಯಾರು ನೋಡಿದ್ರೆ ಅವಾಗೇನು ಮಾಡ್ತಾರೆ, ಹಾಕಿಬಿಡ್ತಾರೆ. ಅದಕ್ಕೆ ಯಾವಾಗಲೂ ಕೂಡ ನಮ್ಮ ನೋಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ, ನಾವು ಫಾಲೋ ಮಾಡಬೇಕಾದ ಮಾತ್ರ ಆ ರೀತಿ ಅವ್ನು ಮಾಡಿಸ್ತಾ ಇರ್ತಾರೆ. ತಾವು ಒಬ್ಬರೇ ಮಾಡೋಕೆ ನೋಡು, ನಾನು ಮಾಡ್ತೀನಿ ಬೇಕಾದ್ರೆ ಹೀಗೆ ಮಾಡ್ತೀನೋ, ನೀ ಮಾಡಬೇಡ ಹೀಗೆ ಮಾಡು ಅಂತ ಹೇಳ್ತಾರೆ. ಕೆಲವೊಂದು ಹೇಳಿ ಮಾಡ್ತಾರೆ. ಕೆಲವೊಂದು ನೋಡೇ ಮಕ್ಕಳ ಸ್ವಭಾವ ಏನು ಅಂದರೆ ಏನೋ ನೋಡ್ತಿರ್ತಾರೆ, ಆ ನೋಡಿದ ಪರ್ಮನೆಂಟಾಗಿ ಫಾಲೋ ಮಾಡ್ತಾರೆ, ಬಿಡೋದಿಲ್ಲ. ಅದಕ್ಕಾಗಿ ಅದಕ್ಕೆ ವಿಡಂಬನೆ ಅಂತ ಹೆಸರು, ದೋಷ ಅಲ್ಲ ಅದು. ಪ್ರತೀಕಂ ದೇಹ ಉದ್ದಿಷ್ಟ ಯೇಷಾಂ ತತ್ರೈವ ದರ್ಶನಂ ನತು ವ್ಯಾಪ್ತತೆಯ ಕ್ವಾಪಿ ಪ್ರತೀಕಾಲಂಬನಾಸ್ತುತೆ. ಇವರು ಪ್ರತೀಕಾಲಂಬರು. ಇವರು ಧ್ಯಾನ ಮಾಡಬೇಕಾದ್ರೆ ಕೂಡ ಸುಮ್ಮನೆ ಎಲ್ಲ ಕಡೆ ದೇವ್ರು ಕಾಣಲ್ಲ, ಅವರಿಗೆ ಇದ್ದಾರೆ ಅಂತ ಗೊತ್ತಿರ್ತದೆ. ಅವ್ರು ಕಾಣ ಮತ್ತೆ ಹೀಗೆ ನೋಡಿ ಹೀಗೆ ನೋಡಬೇಕು, ಬೇರೆ ರೀತಿ ನೋಡೋಕೆ ಬರೋದಿಲ್ಲ ಅವರಿಗೆ. ಅವ್ರು ಹಾಗಲ್ಲ, ಕಂಡಲ್ಲಿ ವಿಶ್ವರೂಪ ಕಾಂಬ ಆಸಕ್ತಿ ಅವರಿಗೆ ಆಸಕ್ತಿ ಇಲ್ಲ. ನತು ವ್ಯಾಪ್ತತೆಯ ಕ್ವಾಪಿ ಪ್ರತೀಕಾಲಂಬನಾಸ್ತುತೆ. ಇಲ್ಲಿ ಪ್ರತೀಕಾಲಂಬನ ಡೆಫಿನೇಷನ್ ಅದು. ಅಪ್ರತೀಕ ದೇವತಾಸ್ತು, ಇವರಿಗೆಲ್ಲ ಚಾನ್ಸೇ ಇಲ್ಲ. ಋಷೀಣಾಂ ಶತಮೇವಚ ದೇವ ಋಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚದ. ಎಲ್ಲ ದೇವತೆಗಳು ಏನವರು ಅಪ್ರತೀಕಾಲಂಬನರೇ. ಅದ್ರ ಜೊತೆಗೆ ಎಲ್ಲ ಋಷಿಗಳಲ್ಲ, 100 ಋಷಿಗಳು ಮಾತ್ರ. 100 ಋಷಿಗಳು ಮಾತ್ರ ಆಗಿದ್ದಾರೆ. ವಿಜಯದಾಸರನ್ನೇ ಬರೆದ ಇಷ್ಟ ಕೊಟ್ಟಿದ್ದಾರೆ. 100 ಋಷಿಗಳ ಹೆಸರು ಕೊಟ್ಟಿದ್ದಾರೆ. 100 ಋಷಿಗಳು, 100 ರಾಜರುಗಳು ಹೆಸರೆಲ್ಲ ಬರೆದಿದ್ದಾರೆ. ಸಿಗೋದು ಭಾರಿ ಕಷ್ಟ ಅದು. ಇವತ್ತು ಸಿಗೋದೇ ಇಲ್ಲ. ಅವ್ರು ಎಲ್ಲಿಂದ ಕೊಟ್ಟರೋ ಗೊತ್ತಿಲ್ಲ. ಅಷ್ಟು ಜ್ಞಾನ ಇತ್ತು ಅವ್ರಿಗೆ, ಗೊತ್ತಾಯ್ತಾ. ಶತಮೇವಚ ರಾಜ್ಞಾಂತ್ಯ ಶತಬುದ್ಧಿಷ್ಟ. ಋಷಿಗಳು 100. ಇನ್ನು ಇದು ಓದ್ದಾಗ ನಮಗೆ ಯಾಕೆ ಕೊಟ್ಟರು ಅಂತ ಅರ್ಥ ಆಗುತ್ತೆ. ಇದು ಹೇಳಿಬಿಟ್ಟಿದ್ದಾರೆ, ಇಲ್ಲ ಅಂತ ಜನ ತಿಳ್ಕೊಂಬಿಡಬಾರ್ದು ಅಂತ ಹೇಳಿ ಬರ್ಕೊಟ್ರು. ಈ ಬೇಸಿಸ್ ಇಲ್ಲದೆ ಹೋದರೆ ಅದಕ್ಕೆ ಹೇಳಿದ್ದು ಕೃತ್ಯ ಆಗಲಿಲ್ಲ. 100 ಯಾಕೆ ಹೇಳಬೇಕೆಲ್ಲ ಕೂಡ ಅಂತ ಪ್ರಶ್ನೆ ಬರೋದು. ಇಲ್ಲಿ ಮೆನ್ಷನ್ ಮಾಡಿದ್ರಿಂದ ಆ 100 ಋಷಿಗಳು ಅಪ್ರತೀಕಾಲಂಬನರೇ, ಆ 100 ರಾಜರು ಅಪ್ರತೀಕಾಲಂಬನರೇ. ಗಂಧರ್ವರು ಇದ್ದಾರೆ, ಗಂಧರ್ವಾದಿ ಶತಂಚತ, ಅವರು 100 ಜನ ಗಂಧರ್ವರು. ಏತಿ ಅಧಿಕಾರಿಗಳು ವ್ಯಾಪ್ತ ದರ್ಶನೆ ಅಜ್ಞೆ ನತು. ಉಳಿದವರಿಗೆಲ್ಲ ವ್ಯಾಪ್ತ ದರ್ಶನ ಇಲ್ಲ. ಅಯೋಗ್ಯ, ನಮಗೆ ವ್ಯಾಪ್ತ ದರ್ಶನ ಅರ್ಥ ಆಗದೆ ಹೋದ್ರು ಕೂಡ ತಿರುಪತಿಗೆ ಹೋದ ಇಲ್ಲೇ ನಿಲ್ಲಿಸ್ಬಿಡ್ತಾರೆ, ಹೊರಗಿನ ಬಾಗಿಲು ನಿಲ್ಲಿಸ್ಬಿಡ್ತಾರೆ. ಮತ್ತು ಕೆಲವು ಇನ್ನೊಂದು ಬಾಗಿಲು ಹೋಗ್ತಾರೆ. ಆ ರೀತಿ ಕೆಲವು ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ. ಮಂಗಾರತಿ ಎಷ್ಟು ವೆರೈಟಿ ದರ್ಶನದಲ್ಲಿ ಸಿಕ್ಕಾಪಟ್ಟಿ ವೆರೈಟಿಗಳಿದೆ. ಆ ಥರ ಇದೆ. ಬಟ್ ದರ್ಶನ ಮಾತ್ರ ಆಗೋದು ನಿಜ. ಎಲ್ಲರೂ ದರ್ಶನ ಆಯಿತು ಅಂತ ಹೇಳ್ತಾರೆ ಹೊರತು ದರ್ಶನ ಆಗಲಿಲ್ಲ ಅಂತ ಹೇಳ್ತೀವಿ. ಕೇಳಿದರೆ ಹೇಳ್ತಾರೆ ಎಲ್ಲಿಂದ ಆಯಿತು ಅಂತೇಳಿ. ಅದರಲ್ಲಿ ದರ್ಶನ ಆಯ್ತು ಅಷ್ಟೇ. ರಾಜ್ಞಾಂಚ ಏತೇ ಅಧಿಕಾರಿಣೋ ವ್ಯಾಪ್ತ ಅಯೋಗ್ಯ ದರ್ಶನೇ ಯತ್ನಾತ್ ಭ್ರಂಶ ಪೂರ್ವಶ್ಯ ಚಾಪಿತು. ಈಗ ಒಂದು ಹುಷಾರು ಅಂತ ಹೇಳ್ತಾರೆ. ನೀವೇನಾದರೂ ಓವರ್ ಮಾಡ್ಲಿಕ್ಕೆ ವೈಲೇಟ್ ಮಾಡ್ಲಿಕ್ಕೆ ಹೋದರೆ ಇರೋದನ್ನ ಕಳ್ಕೊಂಡ್ಬಿಡ್ತೀರಿ, ಹುಷಾರು ಅಂತ ಹೇಳ್ತಾರೆ. ಕ್ಯೂನಲ್ಲಿ ಮಧ್ಯೆ ಸೇರ್ಕೊಂಡ್ಬಿಟ್ರೆ ಮೊದಲಿಂದ ವಾಪಸ್ ಕಳ್ಕೊಂಡ್ಬಿಡ್ತಾರಲ್ಲ, ಆ ಥರ ಆಗುತ್ತೆ. ಹುಷಾರಿರಬೇಕು. ಏತೇ ಅಧಿಕಾರಿಣೋ ವ್ಯಾಪ್ತ ದರ್ಶನೆ ಅನ್ನೇ ನತು ಕ್ವಚಿತ್ ಅಯೋಗ್ಯ ದರ್ಶನೆ ಯತ್ನಾತ್ ಭ್ರಂಶ ಪೂರ್ವಶ್ಯ ಚಾಪಿತು. ಅಯೋಗ್ಯರು ದರ್ಶನ ಮಾಡಿ ಪ್ರಯತ್ನ ಪಟ್ಟರೆ ಬಿದ್ದಿದ್ದು ಕಳ್ಕೊಂಡ್ಬಿಡ್ತಾರೆ. ಆದ್ದರಿಂದ ಯೋಗ್ಯತೆ ತಕ್ಕಷ್ಟು ಮಾತ್ರ ಹೋಗು, ಬೇರೆ ಕಡೆ ಹೋಗಬಾರ್ದು ಅವರು. ಅಪ್ರತೀಕಾಶ್ರಯ ಏಹಿ ತೇಯಾಂತಿ ಪರಮೇವತು. ಇಬ್ಬರು ಪರಲೋಕಕ್ಕೆ ಹೋಗ್ತಾರೆ.
ಸ್ವದೇಹೇ ಬ್ರಹ್ಮದುಷ್ಟೈವ ಗಚ್ಚೆ ಬ್ರಹ್ಮಸ್ವಲೋಕತ. ಇವರು ಮಾತ್ರ ಮೊದಲು ಬ್ರಹ್ಮಲೋಕಕ್ಕೆ, ಅವರು ವಿಷ್ಣು ಲೋಕಕ್ಕೆ, ವಿಷ್ಣು ಲೋಕದವರು ಕೂಡ ಅಮುಕ್ತ ಸ್ಥಾನಕ್ಕೆ, ಮುಕ್ತ ಸ್ಥಾನಕ್ಕೆ ಹೋಗೋದೇ ಇಲ್ಲ, ಅದೆಲ್ಲ ಒಂದು ಸರ್ತಿನೇ ಹೋಗೋದು. ಬ್ರಹ್ಮಣಾಸ ಸಂಪ್ರಾಪ್ತೆ ಸಂಹಾರೇ ಪರಮಂ ಪದಂ, ಅದು ಹೋಗೋದು ಒಟ್ಟಿಗೆ ಹೋಗೋದು ಮಾತ್ರ ಬ್ರಹ್ಮದೇವರ ಜೊತೆಗೇನೆ. ಇದು ಗಾರುಡ ವಚನಾತ್ ಉಭಯತ್ರ ಮುಕ್ತ ದೋಷಾಚ್ಚ ಅಪ್ರತೀಕಾಲಂಬನಾನ್ ಪರಂ ನಯತಿ. ಸೊ ಸಮನ್ವಯ ಸರಿ ಹೋಗಿ ಆ ಇಬ್ಬರು ಸರಿ ಹೇಳಿದ್ದಾರೆ, ಇಬ್ಬರಲ್ಲೂ ತಪ್ಪಿಲ್ವೇ ಇಲ್ಲ ಅಂತ ಇದ್ದಾರೆ. ಅವ್ರು ಆ ಆ್ಯಂಗಲ್ ಅವ್ರು ಪ್ರೊಜೆಕ್ಟ್ ಮಾಡಿದ್ರು, ಇದು ಮಾಡಿದ್ರು, ಅಷ್ಟೇ ಹೊರತು ಬೇರೆ ಅಲ್ಲ. ಯತ್ ಸ ಯಥಾ ಕಾಮೋ ಭವತಿ ತತ್ಕರ್ತುರ್ಭವತಿ ಯತ್ಕರ್ತುರ್ಭವತಿ ತತ್ಕರ್ಮ ಕುರುತೆ ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ ಇತಿ ಶ್ರುತೇಶ್ಚ. ಅತ್ರ ಕರ್ಮ ಅಂದರೆ ಉಪಾಸನಮೇವ ಅನ್ಯಾನ್ ಕಾರ್ಯಂ ನಯತಿ ಇತಿ ಭಗವನ್ಮತಂ. ಇದು ವೇದವ್ಯಾಸರ ಸಿದ್ಧಾಂತ ಆದ್ದರಿಂದ ಎಲ್ಲೂ ವಿರೋಧವೇ ಇಲ್ಲ. ಇದು ಅವರೇ ಮಾಡಿದ ದೃಷ್ಟಾಂತವು ತತ್ವ ಸಮನ್ವಯ ಸೂತ್ರಕ್ಕೆ ಅವರೇ ಕೊಡೋ ದೃಷ್ಟಾಂತ. ಸಮನ್ವಯ ಮಾಡಿ ಎಲ್ಲೂ ವಿರೋಧ ಬರೋದಿಲ್ಲ. ಓಂ ವಿಶೇಷಂಚ ದರ್ಶಯತಿ, ಓಂ ಒಂದು ವಿಶೇಷವನ್ನು ಹೇಳ್ತಾರೆ. ಈ ಇವರಿಬ್ಬರ ಮಧ್ಯೆ ಇನ್ನೊಂದು ವಿಶೇಷ ಇದೆ. ಪ್ರತೀಕಾರಾಪರ ಒಂದು ವಿಶೇಷ, ಇನ್ನೊಂದು ವಿಶೇಷ ಏನು ಅಂದರೆ ಅಂತಃಪ್ರಕಾಶ ಬಹಿಃಪ್ರಕಾಶ ಸರ್ವಪ್ರಕಾಶ. ಅಂತಃಪ್ರಕಾಶರು ಅಂದರೆ ಒಳಗೆ ಮಾತ್ರ ನೋಡೋರು, ಬಹಿಪ್ರಕಾಶ ಹೊರಗೆ ನೋಡೋರು, ಸರ್ವಪ್ರಕಾಶ ಹೊರಗು ಎರಡೂ ನೋಡೋರು. 3 ಕ್ಲಾಸ್ ಇರೋದ್ರಿಂದ ಪ್ರತಿ ಕಾಲಂಬರಿಗೆ ಇನ್ನೊಂದು ಕ್ಲಾರಿಫಿಕೇಶನ್ ಇದೆ, ಗೊತ್ತಾಯ್ತಾ? ಅಲ್ಲಿ 2 ಭಾಗ ಮಾಡಿದ್ರೆ 3 ಭಾಗ ಮಾಡಿ ಹೇಳ್ತಾರೆ. ವಾವ ಸರ್ವಪ್ರಕಾಶ ದೇವಾಭಾವ ಸರ್ವಪ್ರಕಾಶ ಋಷಯೋ ಅಂತಃಪ್ರಕಾಶ ಮಾನುಷಾಯೋ ಬಹಿಃಪ್ರಕಾಶ ಇತಿ ಚತುರ್ವೇದ ಶಿಖಾಯ. ಇದು ರಿಸಲ್ಟ್ ಬೇರೆ. ಇದಕ್ಕೆ ಧ್ಯಾನ ಬಂದಾಯ್ತು, ಮಾಡಿ ಆಯ್ತು ಈಗ. ಆದರೆ ಇವರಿಗೆ ಬಹಿಃಪ್ರಕಾಶ ಅಂದ್ರೇನು? ಹೊರಗೆ ನೋಡ್ತಾರಷ್ಟೇ, ಒಳಗೆ ಕಾಣೋದಿಲ್ಲ. ಒಳಗೆ ಅಂದರೆ ಎಲ್ಲ ಸೇರ್ತಿ ಕಾಣೋದಿಲ್ಲ. ಅದು ಧ್ಯಾನ ಕೊಡ್ಬೇಕು ಮತ್ತೆ ಅದಕ್ಕೆ. ಅವ್ರು ಹಾಗಲ್ಲ, ಎರಡು ಈಕ್ವಲ್, ಇಲ್ಲೂ ನೋಡೋರು ಅಲ್ಲೂ ನೋಡ್ಬೇಕು. ಇದು ಅವ್ರು ಈ ಮಾಸ್ಟ್ರಿ ಇರೋದ್ರಿಂದ ಅವ್ರ ರೀತಿ ಬೇರೆ ಆಗುತ್ತೆ. ಇತಿ ಚತುರ್ವೇದ ಶಿಖಾಯ. ಈ ವಿಶೇಷ ಹೇಳಿದ್ದರಿಂದ ನಾವು 2 ವ್ಯತ್ಯಾಸ ಒಪ್ಪಬೇಕು. ಅಧಿಕಾರಗಳಲ್ಲಿ ಬೇರೆಯವ್ರ ಎಷ್ಟು ಪಂಚಿತ ಆಗುತ್ತೆ ಯೋಚನೆ ಮಾಡಿ. ಇಷ್ಟೆಲ್ಲ ಬ್ರಹ್ಮಜ್ಞಾನಿಗಳಲ್ಲೇ ತಾರತಮ್ಯ ಇದ್ದ ಮೇಲೆ ಇನ್ನು ಬ್ರಹ್ಮೈಕ್ಯ ಹೇಗಾಗುತ್ತೆ ಅವರಿಗೆಲ್ಲ ಕೂಡ ಸಾಧ್ಯ ಇಲ್ಲ. ಇಲ್ಲಿ ಬ್ರಹ್ಮೈಕ್ಯ ಅಂದ್ರೆ ಹೀಗೆ ಹೇಳಬೇಡಿ, ದೊಡ್ಡ ಬ್ರಹ್ಮೈಕ್ಯ ಸಣ್ಣ ಬ್ರಹ್ಮೈಕ್ಯ ಅಂತ ಹೇಳಿ ಶುರು ಮಾಡ್ಬೇಕಂತೆ. ಒಂದೊಂದಕ್ಕೆ ಐಕ್ಯ ಆಗಲ್ಲ, ಫೂಲಿಶ್ನೆಸ್. ಇದು ಅರ್ಥ ಬರೋದಿಲ್ಲ. ಯಾತಕ್ಕೆ? ಐಕ್ಯ ಅಂದರೆ ಐಕ್ಯ ಹೇಳಬೇಕೆ ಹೊರತು ಸ್ವಲ್ಪ ಐಕ್ಯ ದೊಡ್ಡ ಐಕ್ಯ ಅವೆಲ್ಲ ಪ್ರಶ್ನೆ ಬರೋದಿಲ್ಲ. ಅದೆಲ್ಲ ಎಂದು ಹೇಳೋದಕ್ಕೆ ಹೋಗಬಾರ್ದು. ಇದೆಲ್ಲ ಅಂದರೆ ತಮಾಷೆ ಅಂದರೆ ನಿರ್ಣಯ ಮಾಡೋಕ್ಕೆ ವೇದವ್ಯಾಸರು ಬರೆದಿದ್ದು. ಇದ್ರ ಬಗ್ಗೆ ಗೊಂದಲ ಹುಟ್ಟಾಯಿತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿನ ಡಿಫರೆಂಟ್ ಇಂಟರ್ಪ್ರಿಟೇಷನ್ ಕೊಟ್ಟರೆ ಹಾಗೆ ಜಡ್ಜ್ಮೆಂಟಲ್ಲಿ ಕೆಲಸತ್ತೆ ಅಂಬಿಗ್ಯೂಟಿ ಇರುತ್ತೆ ಕೆಲಸ ಎಲ್ಲ, ಗೊತ್ತೇನಾಗ ಗೊತ್ತಾಯ್ತು, ಭಾಳ ಬಜಿತ ಆಗುತ್ತಾಗ. ಕೊನೆಗೆ ಏನು ಮಾಡ್ತಾರಾಗ? ಅಲ್ಲಿಗೆ ಕಳಿಸ್ತಾರೆ. ಕಳಿಸಿಬಿಟ್ಟು ಅವ್ರೇನು ಮಾಡ್ತಾರಾಗ ದಿಸ್ ಈಸ್ ಇಂಟೆಂಡೆಡ್ ಮೀನಿಂಗ್ ಕಳಿಸ್ತಾರೆ. ಗೊತ್ತಾಯ್ತಾ? ಇವರು ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಓಕೆ, ಮಾಡಕ್ಕೆ ಬರದೇ ಹೋದರೆ ಅವ್ರು ಹೇಳ್ಬೇಕು. ಮತ್ತೆ ವೇದವ್ಯಾಸ ತಾವೇ ಹೇಳ್ತಾರಾದ್ರೆ ಸಮಸ್ಯೆ ಬರಲೇ ಇಲ್ಲ. ಇಲ್ಲಿಗೆ ಮುಗಿತು. ಇದೇ ಕಾರ್ಯಾಧಿಕರಣಂ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀ ಬ್ರಹ್ಮಸೂತ್ರ ಭಾಷ್ಯೆ ಚತುರ್ಥಾಧ್ಯಾಯಶ್ಚ ತೃತೀಯ ಪಾದ. ಈಗ 4ನೇ ಅಧ್ಯಾಯದ ಕೊನೆಯ ಪಾದ, 16ನೇ ಪಾದ, ಚತುರ್ಥ ಪಾದ ನಾಳೆ. ಅವರೆಲ್ಲ ದೊಡ್ಡ ರಾಜರವರೆಲ್ಲ ಆಗುಂಪಿ ಸೇರ್ತಾರೆ. ಧ್ರುವ 100 ಜನದ ಸಾಲಿ ಬರ್ತಾರೆ. ಧ್ರುವ ಅವರೆಲ್ಲ ಕೂಡ ಅವ್ರು ಯಾವ 2ಕ್ಕೂ ಬರ್ತಾರೆ. ಅವ್ರಿಗೆ ಆಗುಂಪಿನವರೆಲ್ಲ ಪ್ರತಿ ಕಾಲಂಬರಾಗಿದ್ದರೂ ಕೂಡ ಅಪ್ರತಿಕ ಅವರು ಸೇರ್ತಾರೆ. ವಿಶೇಷ ದರ್ಶನ.